ವಕ್ರತುಂಡ ಮಹಾಕಾಯ ಸೂರ್ಯಕೋಟಿ ಸಮಪ್ರಭ ನಿರ್ವಿಘ್ನಂ ಕುರ್ಮೇ ದೇವೋ ಸರ್ವಕಾರ್ಯೇಷು ಸರ್ವದಾ. ಜನವರಿ 6, 2026ರಂದು ಬರುವ ಅಂಗಾರಿಕ ಸಂಕಷ್ಟಿ ಚತುರ್ಥಿಯ ಅತ್ಯಂತ ಮಂಗಳಕರ ದಿನವಾಗಿದೆ. ಈ ದಿನ ಗಣೇಶನ ಪೂಜಿಸಿ ಉಪವಾಸ ಮಾಡುವುದರಿಂದ ಎಲ್ಲ ಸಂಕಲ್ಪಗಳು ನೆರವೇರುತ್ತದೆ, ಆಸೆಗಳು ಈಡೇರುತ್ತವೆ ಮತ್ತು ಜೀವನದಲ್ಲಿನ ಅಡೆತಡೆಗಳು ಸಮಸ್ಯೆಗಳು ದೂರವಾಗುತ್ತದೆ. ಈ ದಿನ ಗಣೇಶನಿಗೆ ಗರಿಕೆ ಅರ್ಪಿಸಿ ಪೂಜಿಸುವುದರಿಂದ ವಿಶೇಷ ಫಲ ಸಿಗುತ್ತದೆ ಮತ್ತು ಈ ದಿನದ ಋತುವು ವರ್ಷದ ಎಲ್ಲ ಸಂಕಷ್ಟಿ ಚತುರ್ಥಿಗಳ ಫಲವನ್ನು ನೀಡುತ್ತದೆ. ಅಂಗಾರಿಕೆ ಎಂದರೆ ಸುಟ್ಟ ಕಲ್ಲಿದ್ದಲಿನಂತಹ ಕೆಂಪು ಅಂತ. ಈ ದಿನ ಗಣೇಶನನ್ನು ಪೂಜಿಸುವುದು ಮತ್ತು ಉಪವಾಸ ಮಾಡುವುದರಿಂದ ನಮ್ಮ ಎಲ್ಲ ಆಸೆಗಳು ಈಡೇರುತ್ತವೆ ಮತ್ತು ಈ ದಿನ ಗಣೇಶನನ್ನು ಮಂಗಳನನ್ನು ಆಶೀರ್ವದಿಸಿದನು. ಆದ್ದರಿಂದ ಅಂಗಾರಕ ಚತುರ್ಥಿಯಂದು ಉಪವಾಸ ಆಚರಿಸುವ ವ್ಯಕ್ತಿಯು ಗಣೇಶ ಮತ್ತು ಮಂಗಳ ಇಬ್ಬರ ಆಶೀರ್ವಾದವನ್ನು ಪಡೆಯುತ್ತಾನೆ. ಇದರಿಂದ ವ್ಯಕ್ತಿಯು ಸಮಸ್ಯೆಗಳ ಮುಕ್ತನಾಗಿ ತೃಪ್ತಿಕರ ಮತ್ತು ಶಾಂತಿಯುತ ಜೀವನವನ್ನು ನಡೆಸುತ್ತಾನೆ. ಅದಕ್ಕೆ ಅಂಗಾರಿಕ ಸಂಕಷ್ಟಿಯನ್ನು ತಪ್ಪದೆ ಎಲ್ಲರೂ ಮಾಡಲೇಬೇಕು. ಅಂಗಾರಿಕ ಚತುರ್ಥಿಯ ಮಹತ್ವ ಎಂದರೆ, ಅಂಗಾರಿಕೆ ಚತುರ್ಥಿಯ ಮಹತ್ವ ಮತ್ತು ಆಚರಣೆಗಳು ಗಣೇಶ ಪುರಾಣ ಮತ್ತು ಸ್ತುತಿ ಕೌಸ್ತುಭದಂತಹ ಧಾರ್ಮಿಕ ಗ್ರಂಥಗಳನ್ನು ಉಲ್ಲೇಖಿಸಲಾಗಿದೆ. ಭಕ್ತರು ಈ ದಿನದಂದು ಗಣೇಶನನ್ನು ಪೂಜಿಸುತ್ತಾರೆ ಮತ್ತು ಸಂತೋಷ ಮತ್ತು ಸಮೃದ್ಧಿ ಜೀವನಕ್ಕಾಗಿ ಆಶೀರ್ವಾದವನ್ನು ಪಡೆಯುತ್ತಾರೆ. ಗಣೇಶನು ಬುದ್ಧಿವಂತಿಕೆಯ ಪರಮಾತ್ಮ ಮತ್ತು ಎಲ್ಲ ಅಡೆತಡೆಗಳನ್ನು ನಿವಾರಿಸುವಂತಹ ವಿಘ್ನ ನಿವಾರಕ. ಅವನಿಗೆ ವಿಘ್ನ ನಿವಾರಕ ಅಂತಲೂ ಕರೆಯುತ್ತಾರೆ. ಅಂಗಾರಿಕ ಚತುರ್ಥಿಯಂದು ಉಪವಾಸ ಮಾಡುವುದರಿಂದ ವರ್ಷವಿಡೀ ಸಂಕಷ್ಟಿ ಗಣೇಶ ಚತುರ್ಥಿಯನ್ನು ಆಚರಿಸುವಷ್ಟೇ ಪ್ರಯೋಜನವಾಗುತ್ತದೆ. ಅಂಗಾರಿಕ ಚತುರ್ಥಿಯ ಆಚರಣೆಗಳು ಹೆಂಗಿರಬೇಕಪ್ಪ ಅಂದರೆ, ಅಂಗಾರಿಕ ಸಂಕಷ್ಟಿ ಚತುರ್ಥಿ ದಿನದಂದು ಭಕ್ತರು ಬೆಳಗ್ಗೆ ಬೇಗ ಎದ್ದು ಸಂಜೆಯವರೆಗೂ ಕಟ್ಟುನಿಟ್ಟಾಗಿ ಉಪವಾಸವನ್ನು ಆಚರಿಸುತ್ತಾರೆ. ರಾತ್ರಿ ಚಂದ್ರನನ್ನು ನೋಡಿ ಪ್ರಾರ್ಥಿಸಿ ಗಣೇಶನನ್ನು ಪೂಜಿಸಿದ ನಂತರ ಆ ಉಪವಾಸವನ್ನು ಮುರಿಯಬೇಕು. ಅಂಗಾರಿಕ ಚತುರ್ಥಿಯ ಹೆಸರು ಸಂಸ್ಕೃತದಲ್ಲಿ ಅಂಗಾರಕ ದಿನದಿಂದ ಬಂದಿದೆ. ಇದರ ಅರ್ಥ ಉರಿಯುತ್ತಿರುವ ಕಲ್ಲಿದ್ದಲಿನ ಕೆಂಡದಂತಹ ಕೆಂಪು. ಈ ಶುಭ ದಿನದಂದು ಪ್ರಾರ್ಥಿಸುವುದರಿಂದ ಅವರ ಎಲ್ಲ ಆಸೆಗಳು ಈಡೇರುತ್ತವೆ. ಭಕ್ತರು ನಂಬುತ್ತಾರೆ. ಸಂಕಷ್ಟ ಚತುರ್ಥಿಯ ಉಪವಾಸ ಸಾಮಾನ್ಯವಾಗಿ ಅಂಗಾರಿಕ ಸಂಕಷ್ಟಿ ಚತುರ್ಥಿ ದಿನದಂದು ಪ್ರಾರಂಭಿಸಲಾಗುತ್ತದೆ. ಅಂಗಾರಿಕ ಸಂಕಷ್ಟಿ ಎಂದರೆ ಸಂಕಷ್ಟದ ಸಮಯದಲ್ಲಿ ವಿಮೋಚನೆ ಎಂದರ್ಥ. ಆದ್ದರಿಂದ ಈ ದಿನ ಉಪವಾಸ ಆಚರಿಸುವುದರಿಂದ ಸಮಸ್ಯೆಗಳು ಕಡಿಮೆಯಾಗುತ್ತವೆ. ಗಣೇಶನನ್ನು ಎಲ್ಲ ಅಡೆತಡೆಗಳನ್ನು ನಿವಾರಿಸುವ ಮತ್ತು ಬುದ್ಧಿವಂತಿಕೆಯ ಪರಮ ಪ್ರಭು ಎಂದು ಹೇಳುತ್ತಾರೆ. ಚಂದ್ರನ ದರ್ಶನದ ಮೊದಲು ಗಣೇಶನನ್ನು ಆಶೀರ್ವಾದವನ್ನು ಪಡೆಯಲು ಗಣಪತಿ ಅರ್ಥಶೀರ್ಷವನ್ನು ಪಠಿಸಲಾಗುತ್ತದೆ. ಅಂಗಾರಿಕೆ ಸಂಕಷ್ಟಿ ಚತುರ್ಥಿಯಂದು ಭಕ್ತರು ಗಣೇಶನನ್ನು ಪೂರ್ಣ ಭಕ್ತಿ ಮತ್ತು ಸಮರ್ಪಣಾ ಭಾವದಿಂದ ಪೂಜಿಸಬೇಕು ಮತ್ತು ಅವರ ಜೀವನದಲ್ಲಿರುವ ಅಡೆತಡೆಗಳು ಅವರ ಅನುಗ್ರಹದಿಂದ ತೆಗೆದುಹಾಕಲು ಪ್ರಾರ್ಥನೆಗಳನ್ನು ಮಾಡಬೇಕು. ನಾವು ಅಂಗಾರಿಕ ಸಂಕಷ್ಟಿಯ ಬಗ್ಗೆ ಒಂದು ಪುರಾಣ ಕಥೆ ಇದೆ. ಅದನ್ನು ನಾವು ಯಾಕೆ ಮಾಡಬೇಕು ಅಂತ ಇದರಲ್ಲಿ ಒಂದು ಸಣ್ಣದಾದ ಕಥೆಯಲ್ಲಿ ಹೇಳ್ತೀನಿ ಕೇಳಿ. ದಂತಕಥೆಯ ಪ್ರಕಾರ ಭೂಮಿ ದೇವಿಯು ಋಷಿ ಭಾರದ್ವಾಜ ಪುತ್ರ ಮಂಗಳನನ್ನು 7 ವರ್ಷಗಳ ಕಾಲ ಆರೈಕೆ ಮಾಡಿ ನಂತರ ಅವನ ತಂದೆಗೆ ಒಪ್ಪಿಸಿದಳು. ಮಂಗಳನು ತನ್ನ ತಂದೆಯಿಂದ ವೇದಗಳು ಮತ್ತು ಪುರಾಣಗಳ ಜ್ಞಾನವನ್ನು ಪಡೆದನು. ಅವನಿಗೆ ಗಣೇಶನ ಮೇಲೆ ಅಪಾರ ಭಕ್ತಿ ಇತ್ತು ಮತ್ತು ಅವನ ಆಶೀರ್ವಾದ ಪಡೆಯಲು ತಪಸ್ಸು ಮಾಡಲು ಬಯಸಿದನು. ಋಷಿ ಭಾರದ್ವಾಜನು ಅವನಿಗೆ ಗಣಪತಿ ಮಂತ್ರವನ್ನು ಕಲಿಸಿ ಗಣೇಶನ ಭಕ್ತಿ ಧ್ಯಾನ ಮಾಡಲು ಕಳಿಸಿದನು. ಮಂಗಳನು ಗಣೇಶನ ಭಕ್ತಿಯಿಂದ ಮುಳುಗಿ ವರ್ಷಗಳ ಕಾಲ ತಪಸ್ಸು ಮಾಡಿದನು. ಮಾಘ ಕೃಷ್ಣ ಚತುರ್ಥಿ ದಿನದಂದು ಜನವರಿ ಮಧ್ಯದಿಂದ ಫೆಬ್ರವರಿ ಮಧ್ಯದ ನಡುವಿನ 4ನೇ ದಿನ ಗಣೇಶನು ಸಂತೋಷಗೊಂಡು ಮಂಗಳನನ್ನು ತನ್ನ ದೈವಿಕ ರೂಪದಲ್ಲಿ ಕಾಣಿಸಿಕೊಂಡು ಆಶೀರ್ವದಿಸಿದನು. ಗಣೇಶನು ಮಂಗಳನ ಭಕ್ತಿಯಿಂದ ಪ್ರಭಾವಿತನಾಗಿ ಅವನಿಗೆ ವರವನ್ನು ಕೇಳಲು ಅವಕಾಶ ನೀಡಿದನು. ಮಂಗಳನು, ಓ ದೇವರೇ, ನಾನು ಸ್ವರ್ಗದ ಎಲ್ಲ ದೇವರುಗಳೊಂದಿಗೆ ಅಮೃತವನ್ನು ಕುಡಿಯಲು ಬಯಸುತ್ತೇನೆ. ನನ್ನ ಹೆಸರು 3 ಲೋಕಗಳಲ್ಲಿಯೂ ಪ್ರಸಿದ್ಧವಾಗಿರಲಿ. ಮಾಘ ಕೃಷ್ಣ ಚತುರ್ಥಿ ದಿನದಂದು ನಾನು ನಿನ್ನನ್ನು ನೋಡಿದ್ದರಿಂದ ಈ ದಿನ ವಿಶೇಷವಾಗಿರಬೇಕು ಮತ್ತು ಈ ದಿನ ನಿಮಗಾಗಿ ಉಪವಾಸ ಮಾಡುವ ಭಕ್ತರು ತಮ್ಮ ಇಚ್ಛೆಗಳನ್ನು ಪೂರೈಸಬೇಕು ಎಂದು ಹೇಳಿದನು.
ಗಣೇಶನು ಅವಳ ಆಸೆಗಳನ್ನು ಪೂರೈಸಿದನು. ಅಂದಿನಿಂದ ಅವನ ಹೆಸರು ಅಂಗಾರಕ ಎಂದಾಗುತ್ತದೆ ಮತ್ತು ಈ ದಿನವನ್ನು ಅಂಗಾರಕ ಅಥವಾ ಅಂಗಾರಿಕೆ ಚತುರ್ಥಿ ಎಂದು ಆಚರಿಸಲಾಗುವುದು ಎಂದು ಹೇಳಿದನು. ಈ ದಿನದಂದು ಉಪವಾಸ ಮಾಡಿ ಪೂಜಿಸುವವರಿಗೆ ಆಸೆ ಈಡೇರುತ್ತದೆ ಎಂದು ಹೇಳಿ ಗಣೇಶನು ಆದೇಶಿಸುತ್ತಾನೆ. ಅವತ್ತಿನಿಂದ ಅಂಗಾರಕ ಸಂಕಷ್ಟಿಯು ಪ್ರಾರಂಭವಾಗುತ್ತದೆ. ಅದಕ್ಕೆ ಅಂಗಾರಕ ಸಂಕಷ್ಟಿ ಅಂತ ಹೆಸರು ಬರುತ್ತದೆ. ಅಂಗಾರಕ ಎಂದರೆ ಮಂಗಳವಾರ ಬರುವ ಚತುರ್ಥಿ. ಇದನ್ನು ಗಣೇಶನು ಮಂಗಳ ಗ್ರಹಕ್ಕೆ ವಿಮೋಚನೆ ನೀಡಿದ ದಿನದಿಂದ ನಂಬಲಾಗುತ್ತದೆ. ಆದ್ದರಿಂದ ಈ ದಿನವನ್ನು ಪೂಜಿಸುವವರಿಗೆ ಗಣೇಶ ಮತ್ತು ಮಂಗಳ ಗ್ರಹದ ಅನುಗ್ರಹ ಸಿಗುತ್ತದೆ, ಸಂಕಲ್ಪ ಈಡೇರುತ್ತದೆ. ಈ ದಿನ ಗಣೇಶನಿಗೆ ಮೋದಕ, ಹಾಲು, ಹಣ್ಣು ನೈವೇದ್ಯ ಮಾಡಿ ಗರಿಕೆ ಅರ್ಪಿಸಿ ಪೂಜಿಸಿದರೆ ಮನೋಬಲ ಹೆಚ್ಚಾಗಿ ಸಂಕಲ್ಪಗಳು ಈಡೇರುತ್ತವೆ, ಸಮಸ್ಯೆಗಳು ನಿವಾರಣೆಯಾಗುತ್ತವೆ. ವಿಘ್ನಹರ ಗಣೇಶನ ಆರಾಧನೆಯಿಂದ ಜೀವನದಲ್ಲಿನ ಎಲ್ಲ ವಿಘ್ನಗಳು ಮತ್ತು ಸಮಸ್ಯೆಗಳು ದೂರವಾಗುತ್ತದೆ. ಇದು ಎಲ್ಲ ಸಂಕಷ್ಟ ಚತುರ್ಥಿಗಳ ಅತ್ಯಂತ ಶುಭವೆಂದು ಪರಿಗಣಿಸಲ್ಪಡುತ್ತದೆ ಮತ್ತು ಈ ದಿನ ವ್ರತವನ್ನು ವರ್ಷದ ಎಲ್ಲ ಸಂಕಷ್ಟಿ ವ್ರತಗಳ ಫಲವನ್ನು ನೀಡುತ್ತದೆ. ಮುಂಜಾನೆ ಬೇಗ ಎದ್ದು ಸ್ನಾನ ಮಾಡಿ ಗಣೇಶನ ಪೂಜೆ ಮಾಡಿ ಗಣಪತಿಗೆ ಪ್ರಿಯವಾದ ನೈವೇದ್ಯ ಮೋದಕ, ಹಾಲು, ಹಣ್ಣು ಅರ್ಪಿಸಬೇಕು. 21 ಗರಿಕೆಗಳನ್ನು ಅರ್ಪಿಸಿ ಗಣೇಶನನ್ನು ಸ್ತುತಿಸಬೇಕು. ರಾತ್ರಿ ಚಂದ್ರನ ದರ್ಶನ ನಂತರ ವ್ರತವನ್ನು ಪೂರ್ಣಗೊಳಿಸಿ ಗಣೇಶನ ಪೂಜಿಸಿ ಆಹಾರವನ್ನು ಸೇವಿಸಬೇಕು. ಅವತ್ತಿನ ದಿನ ಪೂಜೆ ಆದಮೇಲೆ ಗಣೇಶನ ಸ್ತೋತ್ರ ಮಂತ್ರಗಳು, ಆಮೇಲೆ ಗಣೇಶನ 108 ಮಂತ್ರಗಳು ಎಲ್ಲವನ್ನು ಹೇಳಿ ಜಪಗಳನ್ನು ಮಾಡಿ ಅವತ್ತಿನ ಸಂಕಷ್ಟಿಯನ್ನು ನಿಮ್ಮ ಏನು ಬೇಡಿಕೆಗಳನ್ನು ಬೇಡಿಕೊಂಡ್ರೆ ಅವತ್ತಿನ ದಿನ ವಿಘ್ನ ಬರಲಾರ್ದಂಗೆ ಎಲ್ಲ ಬೇಡಿಕೆಗಳು ಈಡೇರುತ್ತದೆ. ಇಷ್ಟು ಹೇಳಿ ನಾನು ಈ ವಿಡಿಯೋ ಮುಗಿಸ್ತಾ ಇದ್ದೀನಿ. ಇಷ್ಟವಾದಲ್ಲಿ ಒಂದು ಲೈಕ್ ಕೊಟ್ಟು ಕಮೆಂಟ್ ಮಾಡಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಎಲ್ಲರಿಗೂ ಅಂಗಾರಕ ಸಂಕಷ್ಟಿಯ ಹಾರ್ದಿಕ ಶುಭಾಶಯಗಳನ್ನು ಹೇಳ್ತಾ ನಾನು ವಿಡಿಯೋ ಮುಗಿಸ್ತಾ ಇದ್ದೀನಿ. ನನ್ನ ವಿಡಿಯೋ ಪೂರ್ತಿ ನೋಡಿದವರಿಗೆಲ್ಲ ಧನ್ಯವಾದಗಳು. ಥ್ಯಾಂಕ್ ಯು ಫಾರ್ ದ ವಾಚಿಂಗ್ ಮೈ ವಿಡಿಯೋ ಫ್ರೆಂಡ್ಸ್.